ಹಲೋ ಸರ್, ನೆನ್ನೆ ನೀವು ಶಾಪಿಂಗ್ ಬಂದಿದ್ರಿ ಅಲ್ವಾ? ಇವತ್ತು ಮತ್ತೆ ಬಂದಿದ್ದೀರಾ? ಮಾಲಲ್ಲಿ ಏನಾದರೂ ಮರ್ತೋಗಿದ್ದೀರಾ? ಇಲ್ಲ, ನೀವು ನನಗೊಂದು ಫೇವರ್ ಮಾಡಬೇಕು. ಹೇಳಿ ಸರ್, ಏನು ಮಾಡಬೇಕು? ನಿನ್ನೆ ಶಾಪಿಂಗ್ ಮಾಡಿದ್ದಕ್ಕೆ ಬಂಪರ್ ಡ್ರಾನಲ್ಲಿ ಒಂದು ಟ್ರಿಪ್ ಗಿಫ್ಟ್ ಆಗಿ ಬಂದಿದೆ ಅಂತ ನಮ್ಮ ಮನೆಗೆ ಲೆಟರ್ ಕಳಿಸ್ಬೇಕು. ಸಾರಿ ಸರ್, ಅಂಥ ಆಫರ್ಸ್ ಏನೂ ಕೊಡ್ತಾ ಇಲ್ವಲ್ಲ. ನಾನು ಆಫರ್ಸ್ ಕೇಳ್ತಿಲ್ಲ, ಫೇವರ್ ಕೇಳ್ತಿದ್ದೀನಿ. ಖರ್ಚೆಲ್ಲ ನಾನೇ ನೋಡ್ಕೋತೀನಿ. ಈ ಬದ್ರಿನಾಥ್ಗೋ, ಕೇದಾರ್ನಾಥ್ಗೋ, ಋಷಿಕೇಶ್ಗೋ ಎಲ್ಲಿಗಾದರೂ ಪ್ಲೇಸ್ ಟೈಮ್ ನಾನು ಹೇಳ್ತೀನಿ. ಆಫರಲ್ಲಿ ಟ್ರಿಪ್ ಬಂದಿದೆ ಅಂತ ನಾನು ಹೇಳಿದ ಡೇಟ್ಗೆ ನೀವು ಈ ಲೆಟರ್ ಕಳಿಸಿದ್ರೆ ಸಾಕು. ನಮ್ಮ ಮುಖಾಂತರನೇ ಯಾಕೆ, ನೀವೇ ಟ್ರಿಪ್ ಪ್ಲಾನ್ ಮಾಡೋದಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು. ಕೆಲವು ವಿಷಯ ನಾನು ನಮ್ಮ ಮನೆಯವ್ರ ಹತ್ರ ಹೇಳೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಪ್ರಾಣಕ್ಕೋಸ್ಕರ ನಾನು ಮಾಡ್ತಿರೋ ಪ್ರಯತ್ನ ಇದು. ನೀವು ಜಸ್ಟ್ ಲೆಟರ್ ಕಳಿಸಿದ್ರೆ ಸಾಕು. ಪ್ಲೀಸ್ ಹೆಲ್ಪ್ ಮೀ ಸರ್. ಅಯ್ಯೋ ಸರ್, ಒಬ್ಬ ವ್ಯಕ್ತಿ ಪ್ರಾಣಕ್ಕೋಸ್ಕರ ಅಂತ ಹೇಳ್ತಾ ಇದ್ದೀರಾ. ಡೇಟು ಅಡ್ರೆಸ್ಸು ಹೇಳಿ, ಖಂಡಿತ ಲೆಟರ್ ಕಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲೆಟ್ರಲ್ಲಿ ಮ್ಯಾಟ್ರ್ ಹೇಗಿರಬೇಕು ಅಂದರೆ, ಓಕೆ ಸರ್, ಹಾಗೆ ಟೈಪ್ ಮಾಡ್ತೀನಿ. ಹಾಗೇನೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಮುಖ್ಯವಾಗಿ ನಮ್ಮ ಫ್ಯಾಮಿಲಿಗೆ. ಶೋರ್ ಸರ್, ನಿಮ್ಮ ಅಡ್ರೆಸ್ ಹೇಳಿ. ದಿಸ್ ಇಸ್ ಮೈ ನಂಬರ್. ಲೆಟರ್ ಕಳಿಸ್ಕೊಡಿ. ಖಂಡಿತ ಸರ್. ಅಯ್ಯೋಯ್ಯೋ, ಒಳ್ಳೆ ಕೆಲಸಕ್ಕೆ ದುಡ್ಡು ಯಾಕೆ ಸರ್? ನೀವು ಹೇಳ್ತಾ ಇರುವಂಥ ಪ್ರಾಣ ಕ್ಷೇಮವಾಗಿದ್ರೆ ಸಾಕು. ಆಗ್ಲೇ ನಾನು ದಿವ್ಯಾ ಮೇಲೆ ಕಿರ್ಚಾಡಿದ್ದಕ್ಕೆ ಇವರು ಎಮೋಷನಲ್ ಆಗಿದಾರ ಹೇಗೆ? ಹೋಗ್ಲಿ ಬಿಡು, ದಿವ್ಯಾ ಫೀಲ್ ಆಗಿಲ್ಲ ಅಂದ್ರೂ ಇವ್ರು ಆಗಿದ್ದಾರೆ. ಇದೇ ಮೂಡ್ನ ಹೀಗೆ ಕಂಟಿನ್ಯೂ ಮಾಡೋದೇ ಬೆಟರ್. ಅಣ್ಣ, ನೋಡಮ್ಮ, ನನಗೆ ಕೋಪ ಜಾಸ್ತಿ ಅಂತ ಗೊತ್ತಲ್ವಾ? ಅವಳು ಹಾಗೆ ಮಾಡಿದ ತಪ್ಪು ತಾನೆ. ನನಗೆ ಊಟ ಬೇಡ. ಸಾರಿ ಸರ್, ಈ ಊಟ ನಿಮ್ಗಲ್ಲ. ಮತ್ತೆ ಅದ್ಕೆಗೆ ಅಣ್ಣ, ಪಾಪ ಬೆಳಗ್ಗೆಯಿಂದ ಏನು ತಿಂದಿಲ್ಲ. ನಾನು ಕೂಡ ಏನು ತಿಂದಿಲ್ಲ ಅಂತ ನಿನಗೆ ಗೊತ್ತಲ್ವಾ ಅಮ್ಮ? ನೀನ್ ಯಾವಾಗ್ಲೂ ಒಂದ್ಸಲ ತಿಂತೀಯ ಅಲ್ವಾ ಅಣ್ಣ? ನಾವೆಷ್ಟೇ ಹೇಳಿದ್ರು ಅದಕ್ಕೆ ತಿಂತಿಲ್ಲ. ನಾನ್ ನಿಮ್ಮ ಅಣ್ಣ ಅಮ್ಮ. ನನ್ನ ಹಸುವಿನ ಬಗ್ಗೆ ನೀನ್ ಯೋಚನೆ ಮಾಡಲ್ವಾ? ನಿನಗೋಸ್ಕರ ಎಷ್ಟು ಮಾಡಿದ್ದೀನಿ ನಾನು. ಚಿಕ್ಕ ವಯಸ್ಸಿಂದ ನಿನ್ ಜೊತೆಯಾಗಿದ್ದು, ನಿನಗೋಸ್ಕರ ಫೈಟ್ ಮಾಡಿ ಆ ಮಿಡಲ್ ಕ್ಲಾಸ್ ಮನೆಯಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ. ಅಮ್ಮವ್ರು ಹಸುವಲ್ಲಿದ್ದಾರೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ಇಷ್ಟು ಲೆಂತಿ ಡೈಲಾಗ್ ಹೇಳ್ತಾ ಇದ್ದೀರಲ್ಲ ಸರ್. ಅಂದ್ರೆ ನನ್ನ ಎಮೋಷನ್ ನಿಂಗೆ ಲೆಂತಿ ಆಗಿದ್ಯಾ ಕೇಶವ? ಅಬ್ಬಾ, ಇವಾಗ ಅಷ್ಟೊಂದ್ ಟೈಮ್ ಇಲ್ಲ ಅಣ್ಣ. ನನ್ ನೋವನ್ನ ಕೇಳೋ ತಾಳ್ಮೆ ಕೂಡ ಇಲ್ವಾ ಅಮ್ಮ ನಿನಗೆ? ನಿಮ್ಗೇನ್ ಸರ್ ನೋವು? ಚೆನ್ನಾಗೇ ಇದ್ದೀರಲ್ಲ. ಮೇಲ್ಗಡೆ ಹಾಗೆ ಕಾಣಿಸ್ತಾ ಇದ್ದೀನಿ ಕೇಶವ, ನನ್ ಒಳಗಡೆ ಏನ್ ನಡೀತಾ ಇದೆಯೋ ಗೊತ್ತಾ? ನೀನ್ ಒಳಗೊಂಥರ ಹೊರಗೊಂಥರ ಇರಲ್ಲ ಅಲ್ವಾ ಅಣ್ಣ? ಆ ದಿನಗಳು ಬೇರೆ ಅಮ್ಮ, ಇವಾಗ ಬೇರೆ. ಅವತ್ತಿಗೂ ಇವತ್ತಿಗೂ ಬದಲಾಗದೆ ಇರೋದು ಎರಡೇ ಸರ್. ಒಂದು ಕರೆನ್ಸಿ ನೋಟ್ ಮೇಲಿರೋ ಗಾಂಧೀಜಿ, ಇನ್ನೊಂದು ನೀವು. ಆ ದೇವ್ರು ಮಾಡಿರೋ ಶಿಲಾ ಶಾಸನ ಸರ್ ನೀವು. ಆ ಶಾಸನದಲ್ಲಿರೋ ಅಕ್ಷರ ಸರ್ ನೀವು. ಆ ಅಕ್ಷರಕ್ಕಿರೋ ಅರ್ಥ ಸರ್ ನೀವು. ಕೇಶವ, ಇವಾಗ ಸ್ಯಾಲ್ರಿ ಕೊಡ್ತಾ ಇಲ್ಲ ಅಲ್ವಾ ನಿಂಗೆ? ಯಾಕೆ ಸುಮ್ನೆ ಹೊಗಳ್ತಾ ಇದ್ಯಾ? ಅಂದ್ರೆ ಅಣ್ಣ, ಇನ್ನು ಇಲ್ಲೇ ಇರ್ತೀಯಾ ಇಲ್ಲ ಹೋಗ್ತೀಯಾ? ಮೊದ್ಲಿದನ್ ಹಿಡ್ಕೋ. ಹಿಡ್ಕೋ, ಹೋಗು ಬೇಗ. ನೀವ್ ಹೇಳಿದ್ರೆ ಕೇಳ್ದಿರೋಳು, ನಾನ್ ಹೇಳಿದ್ರೆ ಕೇಳ್ತಾಳೇನಮ್ಮ. ಏನೋ ಒಂದ್ ಮಾಡಿ ಊಟ ಮಾಡ್ಸಿ ಸರ್. ಅಮ್ಮವ್ರು ಹಸುವಲ್ಲಿದ್ದಾರೆ. ಹಸುವಾಗಿದ್ರೆ ತಿನ್ಬೋದಲ್ವಾ? ಉಪವಾಸ ಯಾಕೆ? ಉಪನ್ಯಾಸ ಕೊಡ್ದೆ ಹೋಗು ಅಣ್ಣ. ಹೋಗಿ ಸರ್, ಮೊನ್ನೆ ನೀವು ಕೈ ತುತ್ತು ತಿನ್ಸಿದ್ರಿ ಅಲ್ವಾ, ಹಾಗೆ ತಿನ್ಸ್ಬಿಡಿ. ಮೊನ್ನೆ ಆದ್ರೆ ಎಲ್ರೂ ಇದ್ದಾರೆ ಅಂತ ಸುಮ್ನೆ ತಿಂದ್ಲು. ಇವಾಗ ಈ ಪ್ಲೇಟ್ನ ನನ್ನ ಮುಖಕ್ಕೆ ಎಸಿತಾಳೇನು? ಲೋ ಚಾಣಕ್ಯ, ಯಾಕೋ ನಿನಗೆ ಅಷ್ಟು ಮಾತಾಡೋ ಚಟ? ಹೋಗಿ ಸರ್, ಹೋಗಿ ಅಂತಿದ್ದೀನಲ್ಲ.
ಏನು? ಅಜ್ಜಿ ಏನ್ ಹೇಳ್ತಿದ್ದಾರೆ? ಅಜ್ಜಿ ಯಾಕೆ ತಡೆದ್ರು? ಅಲ್ಲಿ ದಿವ್ಯ ಇದ್ದಾಳೆ, ಬಾಯಿ ಮುಚ್ಚು. ಅಜ್ಜಿಯವ್ರೆ, ನೀವು ನನ್ನ ಹೆಂಡತಿ ಬಾಯಿ ಮುಚ್ಚಿಸ್ಬಹುದು, ಆದ್ರೆ ನಿಜ ಬೆಂಕಿ ಇದ್ದಾಗೆ. ಸುಮ್ನೆ ಇರ್ತೀಯ ಕೃಷ್ಣ? ನಿಮಗ್ ಬುದ್ಧಿ ಇದೆಯಾ? ಅಲ್ಲಿ ದಿವ್ಯ ಇದ್ದಾಳೆ, ಅದನ್ನ ಗಮನಿಸ್ತೇನೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಲ್ಲ. ದಿವ್ಯಾ ಇದ್ದಾಳೆ ಅಂತ ನಮ್ಗೇನ್ ಗೊತ್ತಿತ್ತಜ್ಜಿ? ಗೋಡೆಗೂ ಕೂಡ ಕಿವಿ ಇರುತ್ತೆ. ಒಂದು ಮಾತಾಡ್ಬೇಕಾದ್ರೂ ಸುತ್ತಮುತ್ತ ಯಾರಿದ್ದಾರೆ ಅಂತ ನೋಡ್ಬೇಕು. ದಿವ್ಯ ಕೇಳಿಸ್ಕೊಂಡಿದ್ರೆ ಎಂತ ಅನಾಹುತ ಆಗ್ತಿತ್ತು. ಅಲ್ಲಿವರೆಗೂ ತಾಳ್ಮೆಯಿಂದ ಇರ್ಬೋದಲ್ವಾ? ಅದನ್ನೂ ಮಾಡಕ್ಕಾಗಲ್ವಾ? ಈ ದಿನ ಅಲ್ಲ ಅಂದ್ರೆ ಯಾವತ್ತೋ ಒಂದಿನ ಗೊತ್ತಾಗ್ಬೇಕು ಅಲ್ವಾ ಅಜ್ಜಿಯವ್ರೆ? ಆ ದಿನನ ಬಂದಾಗ ಯಾರು ತಡೆಯೋಕ್ಕಾಗಲ್ಲ, ಆದ್ರೆ ಅಲ್ಲಿವರೆಗೂ ತಾಳ್ಮೆಯಿಂದ ಇರ್ಬೋದಲ್ವಾ? ಅದನ್ನೂ ಮಾಡಕ್ಕಾಗಲ್ವಾ? ಅದೆಲ್ಲ ನಮ್ಗೆ ಯಾಕೆ ಬಿಡಿ ಅಜ್ಜಿ, ನೀವು ನೋಡ್ಕೊಳ್ಳಿ. ನಡೀರಿ ಹೋಗೋಣ, ನಾವೇನ್ ಹೇಳಿದ್ರು ತಪ್ಪೆ. ಮತ್ತೆ ನಮ್ ಟೈಮು ಚೆನ್ನಾಗಿಲ್ಲ ಚಂದ್ರಿಕಾ, ನಡಿ.